ನಾಗವಲಿ ಉರ್ದು ಕ್ಲಸ್ಟರ್ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನ ಸ್ಥಳ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಹೊನ್ನೊಡಕಿ ತುಮಕೂರು ಇಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಶ್ರೀಮತಿ ಚೇತನಾ ಬಿಆರ್ಸಿ ಬ್ಲಾಕ್ ಸಂಪನ್ಮೂಲ ಸಂಯೋಜಕರು, ಶ್ರೀಮತಿ ಗೀತರಾಜು ಪಂಚಾಯತಿ ಅಧ್ಯಕ್ಷರು, ಶ್ರೀಮತಿ ಅಫ್ಶಾನ್ ಕೋಸರ್ ಸಿಆರ್ಪಿ, ಶ್ರೀ ಶಬ್ಬೀರ್ ಎಸ್ಡಿಎಂಸಿ ಅಧ್ಯಕ್ಷರು, ಶ್ರೀ ದಾದಾಪೀರ್ ಮುತವಲ್ಲಿ, ಶ್ರೀ ಶಹಜಾದ್ ಹಳೆ ವಿದ್ಯಾರ್ಥಿ ಸಂಘ ಅಧ್ಯಕ್ಷರು, ಮುಖ್ಯ ಶಿಕ್ಷಕರು ಶ್ರೀಮತಿ ನಜ್ಹತ್ ಫಾತಿಮಾ ಮತ್ತು ಸ್ಟಾಫ್, 13 ಶಾಲೆಗಳ ಮುಖ್ಯ ಶಿಕ್ಷಕರು, ತೀರ್ಪುಗಾರರು, ವಿದ್ಯಾರ್ಥಿಗಳು, ಪೋಷಕರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ನಮಸ್ತೆ, ನನ್ನ ಹೆಸರು ಅನಸೂಯಾದೇವಿ. ನಾನು ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘ ತುಮಕೂರು ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರಾಗಿ ನಾನು ಸೇವೆ ಸಲ್ಲಿಸಿದ್ದು, ಸರ್ಕಾರಿ ಶಾಲೆ ದಿಬ್ಬೂರು ಅಲ್ಲಿ ಶಿಕ್ಷಕಿಯಾಗಿ ನಾನು ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಸೊ ಇವತ್ತು ಹೆಬ್ಬೂರು ಹೊನ್ನೊಡಕೆ ಉರ್ದು ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಅತ್ಯುತ್ತಮವಾಗಿ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಉರ್ದು ಶಿಕ್ಷಕಿಯರಾದಂಥ CRP ಕೌಸ್ತೂರ್ ಮೇಡಮ್ ಹಾಗೂ ನಮ್ಮ ನಜ್ರತ್ ಮೇಡಮ್ ಹಾಗೂ ಸಾರ್ವಜನಿಕರೆಲ್ಲರೂ ಕೂಡ ನನ್ನ ಒಂದು ಬರುವಿಕೆಗೆ ನನ್ನ ಆಹ್ವಾನ ಮಾಡಿದರು. ತುಂಬ ಸಂತಸದಿಂದ ನಾನು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೇನೆ. ಇಲ್ಲಿ ಈ ಕ್ಲಸ್ಟರ್ ಹಂತದ ಕಾರ್ಯಕ್ರಮ ಈ ಒಂದು ಹೊನ್ನೊಡಕೆ ಕ್ಲಸ್ಟರ್ ಉರ್ದು ಶಾಲೆ ಪ್ರಪ್ರಥಮವಾಗಿ ತುಂಬ ಅದ್ಧೂರಿಯ ಕಾರ್ಯಕ್ರಮ ನಡೀತಾ ಇದೆ. ಇದು ಸಂತಸದ ವಿಷಯ. ಮತ್ತು ಎಲ್ಲ ಮಕ್ಕಳು ತುಂಬ ಆನಂದದಿಂದ ಖುಷಿಯಿಂದ ಇಲ್ಲಿ ಯಾವುದೂ ಜಾತಿ ಧರ್ಮ ಅಂದೆ ಎಲ್ಲ ಒಂದು ಪಾತ್ರವನ್ನು ನಿರ್ವಹಿಸಿ ಉತ್ತಮವಾಗಿ ನಡೆಸ್ತಾ ಇದ್ದಾರೆ. ತುಂಬ ಸಂತೋಷ ಆಯಿತು. ಇಲ್ಲಿನ ಸಾರ್ವಜನಿಕರು ಮತ್ತು SDMC ಅಧ್ಯಕ್ಷರು ಮತ್ತು ಎಲ್ಲರೂ ಇಂಥ ಕಾರ್ಯಕ್ರಮಗಳಿಗೆ ಹೆಚ್ಚು ಸರ್ಕಾರಿ ಶಾಲೆಗಳು ಹೆಚ್ಚು ಅತ್ಯುನ್ನತ ಮಟ್ಟಕ್ಕೆ ಹೋಗೋದಕ್ಕೆ ತಮ್ಮೆಲ್ಲರೂ ಸಾರ್ವಜನಿಕರು ಎಲ್ಲರೂ ಸಹಕಾರ ಬೇಕು. ಈ ಸರ್ಕಾರಿ ಶಾಲಾ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡ್ತಾ ಇರೋದು ನಮ್ಮೆಲ್ಲರೂ ಕೂಡ ಸಂತಸ ವಿಷಯವಾಗಿದೆ. ಸೊ ಇನ್ನು ಮುಂದೆ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಿ ಈ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ಅದ್ಧೂರಿಯಾಗಿ ನಡೆಸ್ಕೊಡೋಕ್ಕೆ ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಕೂಡ ಮನವಿ ಮಾಡ್ಕೊಳ್ತೇನೆ. ಇಲ್ಲಿ ಮುಖ್ಯ ಶಿಕ್ಷಕರಾದ ನಜ್ರತ್ ಫಾತಿಮಾರವರು ಈ ಹಿಂದೆ CRP ಆಗಿದ್ದರು. ಸಾಕಷ್ಟು ಉರ್ದು ಶಾಲೆಗಳು ಮುಚ್ಚುವಂಥ ಪರಿಸ್ಥಿತಿ ಬಂದಂಥ ಶಾಲೆಗಳನ್ನೆಲ್ಲ ಅದನ್ನು ಉತ್ತಮ ಮಟ್ಟಕ್ಕೆ ತಂದು ಮತ್ತು ಒಬ್ಬ ಶಿಕ್ಷಕಿಯಾಗಿ ಈ ಒಂದು ಹೊನ್ನೊಡಕೆ ಶಾಲೆಗೆ ಉರ್ದು ಶಾಲೆಗೆ ಬಂದಿದ್ದಾರೆ. ನಿಜವಾಗ್ಲೂ ಹೆಮ್ಮೆ ವಿಷಯ. ನಾನು ಪ್ರತಿದಿನ ಅವ್ರು ಮಾಡ್ತಕ್ಕಂಥ ಚಟುವಟಿಕೆಗಳನ್ನು ವೀಕ್ಷಿಸ್ತಾ ಇರ್ತೀನಿ. ತುಂಬ ಖುಷಿಯಾಗಿ CRP ಅನ್ನೋ ಒಂದು ಮಾತು ಇಲ್ಲದೆ ಒಬ್ಬ ಸಹಜ ಶಿಕ್ಷಕಿಯಾಗಿ ಚೆನ್ನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ನಿಜವಾಗ್ಲೂ ನಮ್ಮ ಸಾವಿತ್ರಿಬಾಯಿ ಫುಲೆ ಸಂಘದಿಂದ ನಾನು ಅಭಿನಂದನೆಗಳನ್ನು ತಿಳಿಸ್ತೀನಿ. ಅವರಿಗೆ ಪ್ರೋತ್ಸಾಹಕವಾಗಿ ಇಲ್ಲಿನ ಕೌಸ್ತೂರ್ CRP ಮೇಡಮ್ಮು ಕೂಡ ಉರ್ದು ಶಾಲೆಗೆ ತುಂಬ ಅತ್ಯುತ್ತಮವಾಗಿ ಸೇವೆ ಸಲ್ಲಿಸಿ ಎಲ್ಲ ಶಿಕ್ಷಕರಲ್ಲಿ ಇವರು ಕೂಡ ಒಬ್ಬ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹೀಗೆ ನಮ್ಮ ಸರ್ಕಾರಿ ಶಾಲೆಗಳು ಎಲ್ಲರ ಸಹಕಾರದಿಂದ ಇನ್ನೂ ಉತ್ತಮ ಮಟ್ಟಕ್ಕೆ ಯಾವ ಖಾಸಗಿ ಶಾಲೆಗೂ ಕೂಡ ಕಮ್ಮಿ ಇಲ್ಲ ಅನ್ನೋದನ್ನು ತೋರಿಸಿ ನಮ್ಮ ಶಾಲೆಗಳನ್ನು ಉಳಿಸಿ ಬೆಳೆಸಲಿ ಅಂತೇಳಿ ಎಲ್ಲ ಹೊನ್ನೊಡಕೆ ಸಾರ್ವಜನಿಕರು ಮತ್ತು SDMC ಅಧ್ಯಕ್ಷರು, ಇಲ್ಲಿನ ಮುಖ್ಯ ಶಿಕ್ಷಕರು ಮತ್ತು ಎಲ್ಲರೂ ಕೂಡ ಎಲ್ಲರಲ್ಲೂ ಮನವಿ ಮಾಡ್ತೇನೆ. ಈ ಎಲ್ಲ ಸರ್ಕಾರಿ ಶಾಲೆಗಳು ಉತ್ತಮ ಮಟ್ಟಕ್ಕೆ ಹೋಗಬೇಕು ಅಂದರೆ ಮಕ್ಕಳು ಮುಖ್ಯವಾಗಿ. ಸೊ ಆ ಮಕ್ಕಳನ್ನು ನಾವು ಅಭಿವೃದ್ಧಿಯಾಗಿ ಆ ಮಕ್ಕಳಾಗಿ ನಾವು ಶಾಲೆಗಳನ್ನು ಉಳಿಸ್ತೀವಿ ನಾವೆಲ್ಲ ಶಿಕ್ಷಕರು, ಸರ್ಕಾರಿ ಶಿಕ್ಷಕರು ಅನ್ನೋ ಮಾತನ್ನು ಕೂಡ ನಾನು ಹೇಳಕ್ಕೆ ಬಯಸ್ತೇನೆ. ಸೊ ನಮ್ಮ ಸಂಘದಿಂದ ಯಾವುದೇ ಉರ್ದು ಶಾಲೆ ಆಗಿರೋ ಸರ್ಕಾರಿ ಶಾಲೆ ಯಾವುದೇ ಶಾಲೆಗಾದರೂ ಕೂಡ ನಮ್ಮ ಸಹಕಾರ ಬೆಂಬಲ ಎಲ್ಲವನ್ನೂ ಕೂಡ ನಾವು ಸಾವಿತ್ರಿಬಾಯಿ ಫುಲೆ ಸಂಘದಿಂದ ನಾವು ನೀಡ್ತೇವೆ ಅಂತ ಹೇಳ್ತಾ ನಾನು ಎಲ್ಲರಲ್ಲೂ ಮನವಿ ಮಾಡ್ತೇನೆ. ಎಲ್ರಿಗೂ ನಮಸ್ಕಾರ. ಜೈ ಕರ್ನಾಟಕ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರ್ಕಾತಹು. ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಆಚರಣೆ ಮಾಡ್ತಾ ಇದ್ದೀವಿ ನಾವು. ಇನ್ನೊಂದು ಸಂತೋಷ ಸುದ್ದಿ ಏನಂದರೆ 26 ನವಂಬರ್ಗೆ ಸಂವಿಧಾನ ಪೀಠಿಕೆನೂ ಇದೆ. ಆ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ 3ನೇ ಕ್ಲಾಸ್ ಹುಡುಗಿ ಬೈಹಾಟಾಗಿ ಎಲ್ಲ ದೊಡ್ಡವರು ಎಲ್ಲರೂ ಇದ್ದರು ಹೇಳಿಕೊಟ್ಲು. ನನಗೆ ಅದು ತುಂಬ ಖುಷಿಯಾಯಿತು. ಇನ್ನೊಂದು ಏನಂದರೆ ನಮ್ಮ ಇಡೀ ಕ್ಲಸ್ಟರಲ್ಲಿ ಇಡೀ ನಮ್ಮ ಹೊನ್ನೊಡಕೆ ಹಿಸ್ಟ್ರಿನಲ್ಲೇ ಫಸ್ಟ್ ಟೈಮ್ ಪ್ರತಿಭಾ ಕಾರಂಜಿ ನಮ್ಮ ಶಾಲೆಯಲ್ಲಿ ನಡೀತಾ ಇದೆ. ಅದಕ್ಕೆ ನನಗೆ ಸಹಕಾರ ನೀಡಿದವರು ನಮ್ಮ SDMC ಅಧ್ಯಕ್ಷರು, ಎಲ್ಲ ಮೆಂಬರ್ಸು, ಪೋಷಕರು ಹಾಗೂ ಎಲ್ಲರೂ ಗ್ರಾಮಸ್ಥರು ಎಲ್ಲರೂ ನನಗೆ ತುಂಬ 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 ಸಹಕಾರ ನೀಡಿದ್ದಾರೆ. ಹಾಗೆ ನಮ್ಮ ಸ್ಟಾಫ್ ಟೀಚರ್ಸು, ನಮ್ಮ ಅಸ್ಮಾ ಬಾನು ಮೇಡಮು ಅವರು EL ಹಾಕಿದ್ದಾರೆ. ಆದ್ರೂ ಅವರು ಮನೆಯಲ್ಲಿ ಇದ್ರೂ ನನಗೆ ಡೈಲಿ ಫೋನ್ ಮಾಡಿ ನನಗೆ ಏನು ಎಲ್ಲ ರೆಡಿ ಆಗಿದೆಯಾ, ಎಲ್ಲ ಪ್ರಿಪ್ರೇಷನ್ ಆಗಿದೆಯಾ
ಚೆನ್ನಾಗಿದೆಯಾ ಅಂತ ಅವರು ನನಗೆ ಹೇಳ್ತಾನೆ ಇದ್ರು. ಅವರು ನನಗೆ ತುಂಬ ಸಹಕಾರ ನೀಡಿದ್ದಾರೆ. ನಮ್ಮ ಶ್ರೀನಿವಾಸ ಮೂರ್ತಿ ಸರ್, ಸ್ಪೆಷಲಿ ನಮ್ಮ ಗೆಸ್ಟ್ ಟೀಚರ್ ರಾಹತ್ ಮೇಡಮ್ ಮತ್ತು ರುಹಯ್ಯ ಮೇಡಮು ಮತ್ತು ಮಂಜುನಾಥ್ ಸಾರು ಎಲ್ಲರೂ ನನಗೆ ತುಂಬ ಸಹಕಾರ ನೀಡಿದ್ದಾರೆ. ಇನ್ನೊಂದು ಸ್ಪೆಷಲ್ ಮಾತೇನೆಂದರೆ ನಮ್ಮ BRC ಮೇಡಮು ಬಂದಿದ್ದರು. ಎಲ್ಲ 5 ಉರ್ದು ಕ್ಲಸ್ಟರ್ ಪ್ರತಿಭಾ ಕಾರಂಜಿ ಆಯಿತು. ಬಟ್ ನಮ್ಮ ಉರ್ದು ಪ್ರತಿಭಾ ಕಾರಂಜಿಗೆ ಇಲ್ಲಿ ಬಂದರು ಅವರು. ನನಗೆ ಒಂಥರ ಗ್ರೇಟ್ ಅನಿಸ್ತು. ತುಂಬ ಚೆನ್ನಾಗಿ ಮಾತಾಡಿದ್ರು ಅವರು. ಮಕ್ಕಳಂತ ತುಂಬ ಪ್ರೀತಿಯಿಂದ ಮಾತಾಡಿದ್ರು, ತುಂಬ ಖುಷಿ ಪಟ್ಟರು. ನನಗೆ ಇವತ್ತು ಎಷ್ಟೊಂದು ಖುಷಿ ಆಗ್ತಾ ಇದೆ ಅಂದರೆ, ಸ್ಪೆಷಲಿ ನಮ್ಮ ವಸೀಂ ಸರ್ಗೆ ನಾನು 8 ಡೇಸ್ ಬ್ಯಾಕ್ ಫೋನ್ ಮಾಡಿದ್ದೆ. ಸರ್, ಈ ಥರ ಪ್ರೋಗ್ರಾಮ್ ಇದೆ, ಏನು ಮಾಡೋದು ಸರ್, ನಾನು ಎಷ್ಟು ದುಡ್ಡು ಕೊಡಬೇಕು ನೀವು ಈ ಥರ ಇದು ಪ್ರೋಗ್ರಾಮ್ ಮಾಡೋಕ್ಕೆ ಅಂತ ಹೇಳಿದ್ರೆ, ಅವರು ಒಂದೇ ಒಂದು ಮಾತು ಹೇಳಿದ್ರು, ಮೇಡಮ್ ನೀವು ದುಡ್ಡು ಬಗ್ಗೆ ಮಾತಾಡಬೇಡಿ, ಇದು ನಮ್ಮ ಶಾಲೆ ಪ್ರೋಗ್ರಾಮು, ನೀವು ಈ ಥರ ಕೆಲಸ ಮಾಡ್ತಾ ಇರೋದು, ನಮಗೆ ಇಂಥ ಟೀಚರ್ಸ್ ಬೇಕು, ಇಂಥ ಶಾಲೆ ಇದು ಆಗ್ತಾ ಇರೋದು, ನನಗೆ ಇದೇ ಥರ ನಾನು ಇದು ಮಾಡ್ತೀನಿ ಅಂತ ಅವರು ಒಂದೇ ಒಂದು ಮಾತಕ್ಕೆ ಅವ್ರಿಗೆ ನಾನು ಫೋನ್ ಮಾಡಿ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗ್ತಾ ಇದೆ, ಇವತ್ತೇನ ನಾಳೆನಾ ಅಂತ ಬಂದವರೇ. ನಿಜವಾಗ್ಲೂ ನನಗೆ ಏನಪ್ಪ ಆಗ್ತಾ ಇರೋದು ಅಂತಾನೆ ನನಗೇನೆ ಅರ್ಥ ಆಗ್ತಾ ಇಲ್ಲ. ಆ ಥರ ನನಗೆ ಎಲ್ಲರೂ ಸಹಕಾರ ನೀಡ್ತಾ ಇದ್ದಾರೆ. ನಾನು ಒಟ್ಟಲ್ಲಿ ಎಲ್ಲ ಅರೇಂಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಮಕ್ಕಳೆಲ್ಲ ಖುಷಿ ಪಡ್ತಾ ಇದ್ದಾರೆ. ಎಲ್ಲ ಮಕ್ಕಳು ವಿವಿಧ ಥರ ವೇಷಭೂಷಣ ಎಲ್ಲ ಹಾಕ್ಕೊಂಡು ಬಂದವರೆ, ನೋಡಿ ತುಂಬ ಖುಷಿ ಆಗ್ತಾ ಇದೆ. ಒಟ್ಟಾರೆ ನಮ್ಮ ಶಾಲೆಯಲ್ಲಿ ಫಸ್ಟ್ ಟೈಮ್ ಆಗ್ತಾ ಇರೋದು ನನಗೆ ತುಂಬ ಖುಷಿ ಇದೆ. ಇದೇ ಥರ ನಮ್ಮ ಶಾಲೆ ಇನ್ನೂ ಇಂಪ್ರೂವ್ ಆಗಲಿ, ಇನ್ನೂ ಸ್ಟ್ರೆಂತ್ ಆಗಲಿ, ಇನ್ನೂ ಒಳ್ಳೆಯ ಹೆಸರು ತಗೊಳ್ಳಿ ಅಂತ ನಾನು ಆ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಧನ್ಯವಾದಗಳು. ಮೈಸೆಲ್ಫ್ ಅಫ್ಶಾನ್ ಕೋಸರ್, ನಾಗುಲ್ಲಿ ಉರ್ದು CRP. ನಾನು ಈ ಕ್ಲಸ್ಟರಲ್ಲಿ 6 ವರ್ಷದಿಂದ CRP ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ನಾಗುಲ್ಲಿ ಉರ್ದು ಶಾಲೆ ಕ್ಲಸ್ಟರ್ ಕಡೆಯಿಂದ ಈ ಶಾಲೆಯಲ್ಲಿ, ಮುನುಡುಕಿ ಶಾಲೆಯಲ್ಲಿ ಇವತ್ತು ಪ್ರತಿಭಾ ಕಾರಂಜಿ ಪ್ರೋಗ್ರಾಮ್ ಆಯೋಜಿಸ್ತಾ ಇದೆ. HM ನಜತ್ ಫಾತಿಮಾ ನಮಗೆ ಭಾಳ ಸಹಕಾರ ಕೊಟ್ಟು ಈ ಪ್ರತಿಭಾ ಕಾರಂಜಿ ಪ್ರೋಗ್ರಾಮನ್ನು ನಡೆಸ್ಕೊಡ್ತಾ ಈ ಪ್ರತಿಭಾ ಕಾರಂಜಿ ಪ್ರೋಗ್ರಾಮ್ ಭಾಳ ಉತ್ತಮವಾಗಿ ಇವತ್ತು ನಡೆಸ್ಕೊಡ್ತಾ ಇದ್ದಾರೆ.